ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ತೋರಿಸಿಕೊಟ್ಟಂತ ಒಂದು ವಾಕ್ಯ ಭಾಗವಾಗಿದೆ. ಅದರಲ್ಲಿ ದೇವರು ಮಾತನಾಡ್ತಾರೆ, ನಾವೆಲ್ಲ ಕೇಳೋಣ. ಯೇಸು ನಾಮದಲ್ಲಿ ಎಲ್ಲವನ್ನು ಪ್ರಾರ್ಥನೆ ಮುಖಾಂತರ ತಂದೆ. ಮತ್ತಾಯನ ಬರೆಸುವ ವಾರ್ತೆ 5ನೇ ಅಧ್ಯಾಯ 10ನೇ ವಚನದಿಂದ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ಹಾಲೆಲೂಯಾ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವುದು. ನೀತಿ ದೇವರು ಕೊಟ್ಟಂತ ಒಂದು ನೀತಿ ನಮಗೆ ದಯಪಾಲಿಸುವಂತ ಈ ವಾಕ್ಯ ಭಾಗದಲ್ಲಿ ನೀತಿಯ ನಿಮಿತ್ತವಾಗಿ, ಅಂದ್ರೆ ನಾವು ಈ ಲೋಕದ ನಿಮಿತ್ತವಾಗಿ ಹೇಳಿಲ್ಲ, ದೇವರ ನೀತಿಯ ಇದೆಯಲ್ಲ, ಆ ನೀತಿಗೆ ನಾವು ಹಿಂಸೆಗೆ ಒಳಗಾಗಿದ್ದರೆ ಧನ್ಯರು. ಯಾಕಂದ್ರೆ ಇದು ದೇವರ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಗೆ ಎಲ್ಲ ನಮಗೆ ಇದು ಕಲಿಸಿಕೊಡ್ತಾ ಇದ್ದಾರೆ. ನನ್ನ ನೀತಿಯನ್ನು ಪಾಲಿಸಿರಿ, ನನ್ನ ಮಾತುಗಳಿಂದ ನೀವು ಅದ್ರ ಪ್ರಕಾರನೇ ಜೀವಿಸಿರಿ. ನಾನು ಈ ಭೂಮಿ ಮೇಲೆ ಹೇಗೆ ನಡೆದಿದ್ದೀನೋ ಅದೇ ರೀತಿಯಾಗಿ ಈ ಭೂಮಿ ಮೇಲೆ ಇವೆಲ್ಲ ಸಹಿಸಿಕೊಂಡು ತಾಳಿಕೊಂಡು ಹಿಂಸೆ ಏನೇ ಬಂದರೂ ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ನನ್ನ ವಾಕ್ಯದಲ್ಲಿ ನೆಲೆಕೊಂಡು ಮುಂದೆ ನೀವು ಹಾಗೆ ಹೋಗಿರಿ. ಅದನ್ನೆಲ್ಲ ನಾನು ನಿಮ್ಮ ಪರವಾಗಿ ನಿಮ್ಮ ವಿರೋಧವಾಗಿ ಯಾರಾದ್ರೂ ಮಾತನಾಡಿದರೆ ಮುಯ್ಯಿಯನ್ನು ತೀರಿಸ್ತೇನೆ ನಾನು, ನೀವು ಕ್ಷಮಿಸ ಗುಣ ನಿಮಗೆ ಇರಲಿ. ಹಾಲೆಲೂಯಾ. ಈ ರೀತಿಯಾಗಿ ದೇವರು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅವರು ಧನ್ಯರು. ಪರಲೋಕ ರಾಜ್ಯವು ಅವರದೇ. ಯಾರಿಗೆ ನೀತಿಗೆ ಇದು ಹಿಂಸೆಯನ್ನು ಪಡಿಸಿಕೊಂಡು ತಾಳಿಕೊಂಡು ಹೋಗುತ್ತಾರಲ್ಲ, ಅದೆಲ್ಲ ಸಹಿಸಿಕೊಂಡು ಹೋಗುವಂಥವರಿಗೆ ಪರಲೋಕ ರಾಜ್ಯ ಅಂತವರಿಗೆ. ಈಗ ಯೇಸು ಸ್ವಾಮಿಗೆ ಎಷ್ಟು ಕಷ್ಟಗಳನ್ನು ಕೊಟ್ಟರು, ಎಷ್ಟು ಹಿಂಸೆಗಳನ್ನ ಕೊಟ್ಟರು, ಅದನ್ನೆಲ್ಲ ಒಂದು ಮಾತು ಹೇಳದೆ, ಒಂದು ಮಾತಾಡದೆ ದೇವರು ಎಲ್ಲ ಸಹಿಸಿಕೊಂಡು ಹೇಗೆ ಹೋಗಿದ್ರಲ್ಲ, ಅದೇ ರೀತಿಯಾಗಿ ನೀವು ಹಾಗೆ ಇರ್ರಿ. ಹಾಲೆಲೂಯಾ. ಅದನ್ನೇ ದೇವರು ನಮಗಿಲ್ಲಿ ಈ ವಾಕ್ಯದ ಮುಖಾಂತರ ತೋರಿಸಿಕೊಡ್ತಾರೆ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋಲಿಸಿದರೆ ನೀವು ಧನ್ಯರು. ನೀವು ಯಾವ ತಪ್ಪು ಮಾಡಲಿಲ್ಲ, ನೀವು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದಿದ್ದೀರಿ. ಆದರೂ ನಿಮಗೆ ಸುಳ್ಳಾಗಿ ಹೇಳಿ ಅಪವಾದಗಳನ್ನ ಹೋಲಿಸಿ ಕೆಟ್ಟ ಮಾತುಗಳನ್ನೆಲ್ಲ ನಿಮಗೆ ಹೋಲಿಸಿದರೆ ನೀವು ಧನ್ಯರು. ನೀವು ಅದಕ್ಕೆ ಹಿಂದಿರುಗಿ ಅವ್ರಿಗೆ ಏನು ಹೇಳಕ್ ಹೋಗ್ಬೇಡ್ರಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋಲಿಸಿದರೆ ನೀವು ಧನ್ಯರು. ಅಂದರೆ ದೇವರ ವಾಕ್ಯದಲ್ಲಿ ನಾವು ಬೆಳೀತಾ ಇದೀವಿ ಅಂತ ಅರ್ಥ. ಪರಲೋಕಕ್ಕೆ ಯೇಸು ಸ್ವಾಮಿ ಬರೋಣ ಸಮೀಪವಾಗಿದೆಯಲ್ಲ, ಅದರೊಳಗೆ ನಾವು ಸಿದ್ಧವಾಗಿದ್ದೇವೆ ಎಂಬುದಾಗಿ ಸೂಚಕ ಕಾರ್ಯವನ್ನು ತೋರಿಸ್ತಾ ಇದೆ. ಅವ್ರು ಸುಳ್ಳು ಹೇಳಿದ್ರೆ, ನಾವು ಡಬಲ್ ಸುಳ್ಳು ಹೇಳಿದ್ರೆ ಮತ್ತೆ ನಾವು ಲೋಕದವರಾಗ್ತೇವೆ. ಅವ್ರಿಗೂ ನಮಗೂ ವ್ಯತ್ಯಾಸ ಇರುವುದಿಲ್ಲ. ಅದಕ್ಕೆ ಲೋಕದವರಿಗೆ ಇಜ್ಜೋರಾಗಬೇಡಿ. ನನ್ನ ವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ಜೀವಿಸುವವನು ಬಂಡೆಯ ಮೇಲೆ ಮನೆ ಕಟ್ಟುವವನಾಗಿದ್ದಾನೆ. ಹಾಗಾಗಿ ಇದನ್ನು ಹೇಳ್ತದೆ, ಸಂತೋಷ ಪಡಿರಿ. ಕೆಳಗಡೆ ವಾಕ್ಯ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ. ಇದು ಮೇಲೆ ಆ ವಾಕ್ಯಗಳೆಲ್ಲ ನೋಡುವಾಗ ನಾವು ಇದನ್ನೆಲ್ಲ ಸಹಿಸಿಕೊಂಡು ತಾಳಿಕೊಂಡು ಏನು ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಓಡಿಸ್ತಾರಲ್ಲ, ಅದೆಲ್ಲ ಸಹಿಸಿಕೊಂಡು ಹೋಗಿದರೆ ಏನಂತೆ, ಪರಲೋಕ ರಾಜ್ಯ ನಮಗೆ ಏನ್ ಹೇಳ್ತದೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕ ರಾಜ್ಯದ ನಿಮಗೆ ಬಹಳ ಫಲ ಸಿಗ್ತದೆ. ತುಂಬಾ ಫಲ ಸಿಗ್ತದಂತೆ. ಆಕಾಶ ಭೂಮಿ ಒಂದು ವೇಳೆ ಅಳೆದು ಹೋಗಬಹುದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯನ ತರ ನಾನು ಎರಡು ಮಾತಿನವನಲ್ಲ. ಮಾನವನ್ನ ನೆಚ್ಚಬೇಡ್ರಿ, ವಾಕ್ಯವನ್ನು ನೆಚ್ಚಿರಿ. ಹಾಲೆಲೂಯಾ. ಈ ವಾಕ್ಯವನ್ನು ಧ್ಯಾನಿಸ್ತಾ ಇದ್ರ ಪ್ರಕಾರ ಜೀವಿಸ್ರಿ ಅಂತ ದೇವರು ತೋರಿಸಿಕೊಡ್ತಾರೆ. ಪ್ರಿಯರೇ, ಸಿಕ್ಕೋದು ಫಲ. ನಿಮಗಿಂತ ಇದ್ದ ಮುಂಚೆ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದಾರಲ್ಲ. ನಮಗಿಂತ ಹಿಂದೆ ಇದ್ದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಷ್ಟು ಜನ ಪ್ರವಾದಿಗಳಿದ್ದಾರೆ ಪ್ರಿಯರೇ. ಆ ಪ್ರವಾದಿಗಳಿಗೆಲ್ಲ ಹೀಗೆ ಹಿಂಸೆ ಪಡಿಸಿದ್ದಾರಲ್ಲ. ನಮಗೆ ಮಾತ್ರ ಅಲ್ಲ, ಅಲ್ಲಿ ತೋರಿಸ್ಕೊಡ್ತಾರೆ ಸ್ವಾಮಿ. ನಿಮಗಿಂತ ಹಿಂದೆ ಇದ್ದ ಪ್ರವಾದಿಗಳು, ನಾವೀಗ ಮುಂದೆ ಇದ್ದೀವಿ. ಆ ಪ್ರವಾದಿಗಳೆಲ್ಲ ಈ ಲೋಕ ಬಿಟ್ಟು ಪರದೇಶದಿದ್ದಾರೆ. ಅವ್ರಿಗೂ ಹೀಗೆ ಹಿಂಸೆ ಪಡಿಸಿದ್ದಾರಲ್ಲ. ನಿಮಗೇನು ಹೊಸದಲ್ಲ ಅಂತ ಅರ್ಥ. ಹಲ್ಲೆಲೂಯಾ.
ಹ್ಮ್ ನೀವು ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರದಿಂದ ಉಪ್ಪಿನ ರುಚಿ ಬಂದಿತು. ದೇವರು ನಮ್ಮನ್ನ ಭೂಮಿ ಮೇಲೆ ಉಪ್ಪಾಗಿ ಮಾಡಿದ್ದಾರೆ ಪ್ರಿಯರೇ. ಹಾಲೆಲೂಯ. ಆ ಉಪ್ಪೇ ಸಪ್ಪಗಾದರೆ ಇನ್ಯಾವುದಕ್ಕೆ ಉಪ್ಪಿಗೆ ಇನ್ನೇನು ಹಾಕಿ ರುಚಿ ಪಡಿಸೋದು? ಎಂದಿಗೂ ದೇವರ ಮಕ್ಕಳು ಸಪ್ಪೆ ಆಗಬಾರ್ದು. ಉಪ್ಪಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು. ನೋಡ್ರಿ, ಪ್ರತಿಯೊಂದು ವಸ್ತುವಿಗೂ ಉಪ್ಪು ಹಾಕಿಲ್ಲ ಅಂದ್ರೆ ಆ ರುಚಿನೇ ಇಲ್ಲ. ದೇವರ ಮಕ್ಕಳು ಈ ಭೂಲೋಕದಲ್ಲಿ ಇರುವಂತವರಿಗೆಲ್ಲರಿಗೂ ನಾವು ಉಪ್ಪಾಗಿರ್ಬೇಕು. ಸಮಾಧಾನದ ದೇವರ ವಾಕ್ಯವನ್ನು ಹೇಳಬೇಕು. ಸಮಾಧಾನದ ಸತ್ಯವನ್ನ ತೋರಿಸಿಕೊಡಬೇಕು. ನಾವೆಲ್ಲ ತಗ್ಗಿಸಿಕೊಂಡು ಅವ್ರ ಹತ್ರ ನಾವು ಒಳ್ಳೆ ರೀತಿಯಾಗಿ ನಾವು ದೇವರ ಮಾದರಿ ಹೇಗೆ ತೋರಿಸಿಕೊಟ್ಟೋಗಿದ್ದಾರೋ ಅದನ್ನಲ್ಲಿ ನಾವು ಇದು ಮಾಡಬೇಕು, ತೋರಿಸ್ಕೊಡ್ಬೇಕು ಅವ್ರ ಮುಂದೆ. ಅವ್ರು ಹೇಳ್ತಾರೆ, ಎಷ್ಟು ಸಮಾಧಾನ ಜನರು ಕ್ರಿಸ್ತರು ಎಂಬುದಾಗಿ. ಎಷ್ಟೋ ಜನ ಹೇಳ್ತಾರೆ ಕ್ರಿಸ್ತರು ಯಾವ ಜಗಳ ಮಾಡುವುದಿಲ್ಲ, ಗಲಾಟೆ ಮಾಡುವುದಿಲ್ಲ. ಕೆಲವೊಬ್ಬರು ಮಾತ್ರ, ಕೆಲವರು ಗಲಾಟೆ ಮಾಡುವರು ಇದ್ದಾರೆ. ಅಂದ್ರೆ ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ಹಾಲೆಲೂಯ. ಸತ್ಯವನ್ನು ಯಾರು ನೀವು ತಿಳಿದುಕೊಳ್ಳುತ್ತೀರೋ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ಹಾಲೆಲೂಯ. ಹಾಗಾಗಿ ನಾವು ಆ ಸತ್ಯವನ್ನೇ ಹಿಡಿದುಕೊಂಡು ಮುಂದಿನ ನಾವು ಹೆಜ್ಜೆಯನ್ನ ಇಡಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಹಾಗಾದರೆ ಅದಕ್ಕೆ ಇನ್ಯಾತರದ ಉಪ್ಪಿಗೆ ರುಚಿ ಬಂದಿತು, ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಯೋಗ್ಯ ಹೊರತು ಮತ್ಯಾವುದಕ್ಕೂ ಕೆಲಸಕ್ಕೆ ಬಾರದು. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಹಾಲೆಲೂಯ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜನೇ ಸ್ವಾಮಿ, ನಿಮಗೆ ಮಹಿಮೆಯಾಗಿ ಈ ಕೊಟ್ಟಂತ ವಾಕ್ಯ ಭಾಗವನ್ನು ಸ್ವಾಮಿ, ದೇವರ ಮಕ್ಕಳು ಹೇಗೆ ಜೀವಿಸಬೇಕು ಎಂಬುದಾಗಿ ಸ್ವಾಮಿ ಕರ್ತನೆ ಮತ್ತಾಯ ಸುವಾರ್ತೆಯಲ್ಲಿ ನೀವು ತೋರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ತೇನೆ. ಹೇಗೆಂದ್ರೆ ಸ್ವಾಮಿ ದೇವರೇ, ವಾಕ್ಯ ಕೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹೊರಗಡೆ ಬಂದಾಗ ಸ್ವಾಮಿ ದೇವರೇ ಸತ್ವವಾದ ಸ್ವಾಮಿ ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡೋದನ್ನೆಲ್ಲ ಬಿಟ್ಟು ದೇವರೇ ನಮ್ಮನ್ನೆಲ್ಲ ಎಲ್ಲ ನಾವು ತಗ್ಗಿಸಿಕೊಂಡು ಕ್ರಿಸ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ದೇವರೇ ಅವರ ಮಾಧುರ್ಯನ್ನು ಈ ಭೂಮಿ ಮೇಲೆ ಬಿಟ್ಟು ಹೋಗಿದ್ದಾರಲ್ಲಪ್ಪ, ಅದೇ ರೀತಿಯಾಗಿ ನೀವು ಜೀವಿಸಿರಿ ಎಂಬುದಾಗಿ ಅದನ್ನು ಹಿಡಿದುಕೊಂಡು ನಾವು ನಡೆಯೋಣ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ದೇವರೇ ಕರ್ತನೆ, ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಕೊಡ್ತೀನಿ ಸ್ವಾಮಿ. ಕರ್ತನೆ, ಅವರು ಕರ್ತನೆ ಕಷ್ಟದಲ್ಲಿ, ದುಃಖದಲ್ಲೂ, ರೋಗ ಸಮಸ್ಯೆಗಳು ಹಲವಾರು ರೀತಿ ಕರ್ತನೆ ಮನುಷ್ಯನಿಗೆ ಈ ಭೂಮಿ ಮೇಲೆ ಇದೆಯಪ್ಪ. ಅದನ್ನೆಲ್ಲವನ್ನು ಪರಲೋಕದಲ್ಲಿರುವ ದೇವರು ನೀವು ಗಮನದಲ್ಲಿ ನೋಡ್ತಾ ಇದ್ದೀರಿ ದೇವರೇ. ಅದನ್ನೆಲ್ಲ ಬಿಡಿಸಿ ಸ್ವಾಮಿ, ಎಲ್ಲರಿಗೂ ಸ್ವಾಮಿ ಶಿಕ್ಷೆ ಮಾಡಿಕೊಟ್ಟು ವಾಕ್ಯವನ್ನು ದಯಪಾಲಿಸಿ ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿ ಜೀವನ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.